ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ವೈಭವ ವಾಹಿನಿಗೆ ಮಾಜಿ ಸಂಸದರು, ಶಿಕ್ಷಣ ಪ್ರೇಮಿಗಳು ಹಾಗೂ ಸದಾ ಸಮಾಜ ಪರ ಚಿಂತನೆ ಮಾಡ್ತಕ್ಕಂಥ ಸನ್ಮಾನ್ಯ ಸಿ ಕೆ ವಿರೂಪಾಕ್ಷಪ್ಪನವರು ಆಗಮಿಸಿದ್ದಾರೆ. ಪ್ರಸ್ತುತ ರಾಜಕಾರಣದಿಂದ ಹಿಡ್ಕೊಂಡು ಇವತ್ತು ಯುವಕರಿಗೆ ಹೊಸ ಆಶಯಗಳು ಏನೇನು ಮಾಡಬೇಕು, ಶಿಕ್ಷಣದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಕೂಡ ವಿವರವಾಗಿ ನಮ್ಮ ಜೊತೆ ಚರ್ಚಿಸ್ತಾ ಇದ್ದಾರೆ. ಸರ್, ವಾಹಿನಿ ಪರವಾಗಿ ವೀಕ್ಷಕರ ಪರವಾಗಿ ಸ್ವಾಗತ ಸರ್. ನಮಸ್ಕಾರ ಸರ್, ಸಂತೋಷ, ಥ್ಯಾಂಕ್ಸ್ ಸರ್. ಇವತ್ತು ಮೊದಲ ಆದ್ಯತೆ ಅಂದ್ರೆ ಸರ್, ಈ ಜಾತಿ ಗಣಿತ ಆರಂಭ ಆಗ್ತಾ ಇದೆ ಸರ್. ಅದು ಜಾತಿ ಗಣಿತ ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಅನ್ಕೊಂತೀರಿ ಸರ್? ಯಾಕಂದ್ರೆ ಡೆಮೋಕ್ರಸಿ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ಅಂತ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜಾತಿ ಆಧಾರದ ಮೇಲೆ ಯಾವುದು ತೀರ್ಮಾನಗಳಾಗಬಾರ್ದು ಅನ್ನುವಂಥದ್ದು ಒಂದು ಕಡೆ ಇದ್ದರೂ ಕೂಡ ಸ್ವಾತಂತ್ರ್ಯ ನಂತರದಲ್ಲಿ ಜಾತಿ ವ್ಯವಸ್ಥೆ ಬಹಳ ಆಳವಾಗಿ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಹಂತದಲ್ಲಿ ಜಾತಿ ಬಿಟ್ಟು ಆಡಲಾರದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಅನಿವಾರ್ಯ ಆಗಿದೆ ಅಂತಲೂ ಕೂಡ ನನಗೆ ಅನಿಸ್ತಾ ಇದೆ. ಸಂವಿಧಾನದ ವಿಚಾರ, ಪ್ರಜಾಪ್ರಭುತ್ವದ ವಿಚಾರ ನೋಡಿದಾಗ ನಾವು ಜಾತಿಗಳ ಮಧ್ಯೆ ಒಡಕನ್ನುಂಟು ಮಾಡುವಂಥ ಯಾವುದೇ ವಿಚಾರ ಇದ್ದರೂ ಕೂಡ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಭಾವನೆ ನಮ್ಮದೂ ಇತ್ತು ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ಪ್ರತಿಯೊಂದು ಹಂತದಲ್ಲಿ ನಾವು ಜಾತಿಯನ್ನು ಗುರುತಿಸುವಂಥ ಈ ಸಂದರ್ಭದಲ್ಲಿ ಬರೀ ಜಾತಿ ಗಣತಿ ಮಾತ್ರ ಅಲ್ಲ, ಜಾತಿ ಗಣತಿಯ ಜೊತೆಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಯನ್ನು ಕುರಿತೂ ಕೂಡ ಅಧ್ಯಯನ, ಸಮೀಕ್ಷೆ ಆಗಬೇಕಾಗಿರುವಂಥ ಅವಶ್ಯಕತೆ ಭಾಳಷ್ಟು ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ವಾದ ವಿವಾದಗಳು ನಡೀತಾ ಇದ್ದಾವೆ ಈ ವಿಚಾರ ಕುರಿತು, ಅದನ್ನು ಕೂಡ ನಾವು ದಿನನಿತ್ಯ ಆಲಿಸ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಈ ಒಂದು ಗಣತಿಯನ್ನು ಮಾಡುವಂಥ ತೀರ್ಮಾನ ತೆಗೆದುಕೊಂಡು ಆಯೋಗವನ್ನು ರಚನೆ ಮಾಡಿ ಗಣತಿ ಪ್ರಾರಂಭಿಸಿರುವಂಥದ್ದು, ಗಣತಿ ವರದಿನೂ ಕೂಡ ಬಂದಿರತಕ್ಕಂಥದ್ದು. ಅವರು ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದ ಸಂದರ್ಭದಲ್ಲೇ ಇದನ್ನು ಸರ್ಕಾರ ಸ್ವೀಕಾರ ಮಾಡೋದ್ರ ಮೂಲಕ ಅದನ್ನು ಸಾರ್ವಜನಿಕ ಚರ್ಚೆಗೆ ಅಥವಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಅವಕಾಶ ಕಲ್ಪಿಸಿಕೊಡ್ಬೇಕಾಗಿತ್ತು. ಕೆಲವು ಪ್ರಬಲ ಕೋಮಿನವರು ವಿರೋಧ ಮಾಡಿದ್ರು. ನೀವು ಚುನಾವಣೆ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡೋದು ಒಳ್ಳೆಯದಲ್ಲ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಮ್ಮತಿಸಿ ಒಪ್ಪಿ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ರಾಜಕೀಯ ಹೇಳಿಕೆಗಳು ಬೇರೆ ಬೇರೆ ಬರ್ತಾ ಇರ್ಬೋದು, ಆದರೆ ಸತ್ಯವಾದ ಮಾತು ಅಂದರೆ ಕಳೆದ ಸರ್ಕಾರದಲ್ಲೇ ಅದನ್ನು ಸ್ವೀಕಾರ ಆಗಬೇಕಾಗಿತ್ತು. ಚುನಾವಣೆ ದೃಷ್ಟಿಕೋನದಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಮತ್ತೊಂದು ಅವಕಾಶ ಸಿದ್ದರಾಮಯ್ಯನವ್ರಿಗೆ ನಾಡಿನ ಜನತೆ ಕೊಟ್ಟಿದೆ. ನೂರಾರು ಕೋಟಿ ಖರ್ಚು ಮಾಡಿ, ಸಾರ್ವಜನಿಕರ ಹಣವನ್ನು ಖರ್ಚು ಮಾಡಿ ಈ ತಯಾರಿಸಿರುವಂಥ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಒತ್ತಾಯದಲ್ಲಿ ನಾನು ಕೂಡ ಇದೇನೇ ಸರ್ಕಾರದ ಮೇಲೆ ಒತ್ತಾಯವನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಂದರೆ ಸರ್, ಈಗ ನೀವು ಹೇಳಿದಾಗೆ ಅನೇಕ ಹಿಂದುಳಿದ, ಬುಡಕಟ್ಟು ಇಂಥ ಜನಾಂಗ ಭಾಳ ಐತಿ. ಬರೀ ಜಾತಿ ಗಣತಿ ಆಗೋದಕ್ಕಿಂತ ಅವ್ರ ಎಜುಕೇಶನ್ ರೇಷಿಯೋ ಮತ್ತು ಅವರ ಕಲ್ಚರಲ್ ಏನೇನು ಪ್ರೋಗ್ರೆಸ್ ಆಗಿದಾರೋ ಅನ್ನೊಂದು ಮಾಹಿತಿ ಇದ್ರೆ ಬಹುಶಃ ಮುಂದೆ ಅವ್ರನ್ನ ಇನ್ನೂ ಅಭಿವೃದ್ಧಿ ಮಾಡೋಕೆ ಅವಕಾಶ ಸಿಗುತ್ತಾನ ಸರ್ ನಿಮ್ಮ ವಾದ? ಇಲ್ಲ, 100% ಬರೀ ಜಾತಿ ಗಣತಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಐತಿ ಅನ್ನೋಂಥದ್ದು ಪ್ರಶ್ನೆ ಅಲ್ಲ. ಈ 75 ವರ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗಿದೆ, ಅಥವಾ ಇಂದಿನ 10 ವರ್ಷ ಜಾತಿ ಗಣತಿ ನಂತರದ ಈ ಗಣತಿಗೂ ಆ ಗಣತಿಗೂ ಏನು ವ್ಯತ್ಯಾಸ ಇದೆ, ಏನು ಬೆಳವಣಿಗೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಅಧ್ಯಯನ ಆಗಬೇಕಾಗಿರುವಂಥದ್ದು. ಭಾಳ ಪ್ರಮುಖವಾಗಿರುವಂಥದ್ದು ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ. ಇವು ಮೂರು ಕೂಡ ಜಾತಿ ಅನ್ನೋದಕ್ಕಿಂತ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾವು ಜಾತಿನ ಅದಕ್ಕೆ ಬರೀ ಜಾತಿ ಗಣತಿ ಮಾಡುವಂಥದ್ದಲ್ಲ. ಯಾವುದೇ ಗಣತಿ ಮಾಡುವಂಥ ಸಂದರ್ಭದಲ್ಲಿ ನಾವು
ಆ ಜಾತಿಯನ್ನ ಉಲ್ಲೇಖ ಮಾಡುವಂತ ಪ್ರಸಂಗ ಇರೋದ್ರಿಂದ, ಆ ಕಾಲಂ ಬರೋದ್ರಿಂದ ಅನಿವಾರ್ಯವಾಗಿ ಆ ಜಾತಿ ಬಂದೇ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಬರೇ ಜಾತಿ ಗಣತಿ ಅಲ್ಲ, ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಒಂದು ಗಣತಿಯನ್ನು ಮಾಡಿದಾಗ ಮುಂದೆ ಈ ಸಮಾಜಗಳನ್ನ ಯಾವ ರೀತಿ ನಾವು ಸರ್ಕಾರದಿಂದ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಅಂಕಿ ಸಂಖ್ಯೆಗಳು ನಮಗೆ ಸರ್ಕಾರಕ್ಕೆ ಆಧಾರವಾಗಿ ಸಿಗ್ತವೆ ಅನ್ನುವಂಥದ್ದು ಕಾರಣದಿಂದ ಜಾತಿಯ ಹೆಸರಿನಲ್ಲಿ ಗಣತಿ ಆಗಿದ್ರೂ ಕೂಡ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಗಣತಿ ಮಾಡಿದರೆ ಮಾತ್ರ ಅದಕ್ಕೊಂದು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತಕ್ಕಂಥದ್ದು ನನ್ನ. ಅಂದ್ರೆ ಬರೀ ಜಾತಿ ಗಣಿತ ಮಾಡಿದ್ರೆ ಅದು ಒಂದು ಜನಸಂಖ್ಯೆ ಆಗುತ್ತೆ ಹೊರತು ಯಾವುದಾಗಲ್ಲ. ಬಹುಶಃ ಈಗ ಬಹಳ ಜನಸಂಖ್ಯೆ ಇರ್ತೈತೆ ಸರ್, ತುಂಬಾ ಜನ ಇರ್ತಾರೆ, ಆದ್ರೆ ಎಜುಕೇಶನ್ ರೇಷಿಯೋ ತುಂಬಾ ಕಡಿಮೆ ಇರ್ತೈತೆ, ಕೆಳಗಿರ್ತೈತಿ. ಸೊ ಆ ಎಲ್ಲ ಯೋಜನೆಗಳನ್ನು ಕೂಡ ಸರ್ಕಾರ ಮಾಡಬೇಕು ಅಂತ ತಾವು ಒತ್ತಾಯಿಸ್ತಾ ಇದ್ದೀವಿ. ಕೇವಲ ಇದು ರಾಜಕಾರಣಕ್ಕೆ ಕೇವಲ ಇನ್ನೊಂದಕ್ಕೆ ಆಗ್ಬಾರ್ದು, ಅದು ಸಮಗ್ರ ಅಭಿವೃದ್ಧಿಯ ಪ್ರಜೆಗಳ ಅಭಿವೃದ್ಧಿಗಾಗಿ ಪ್ರಜಾಕ್ಷೇಮಕ್ಕಾಗಿ ಅದು ಜಾತಿ ಗಣಿತ ಆಗ್ಬೇಕು. ಇಲ್ಲ, ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಸಮಾನತೆ, ಸಮಪಾಲು, ಸಮಬಾಳು ಅನ್ನುವಂಥ ವಿಚಾರ ಏನು ಸಂವಿಧಾನದಲ್ಲಿ ಇದೆ, ಅದು ಆಗಬೇಕು ಅಂದಾಗ ನಾವು ಶೈಕ್ಷಣಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಆದಾಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಹಾಗಾಗಿ ಬರೀ ಜಾತಿ ಸಂಖ್ಯೆ ಅಂದ್ರೆ ನಾವು ಚುನಾವಣೆಯ ಓಟಿನ ಸಂಖ್ಯೆಗೆ ಇಟ್ಕೊಂಡು ನಾವು ಗಣತಿ ಮಾಡುವಂತಹದ್ದು ಸಮಂಜಸ ಅಲ್ಲ. ಆದ್ರೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಗಣತಿಯನ್ನು ಮಾಡಿದಾಗ ಅದಕ್ಕೊಂದು ಒಳ್ಳೆಯ ಒಂದು ಸರ್ಕಾರಕ್ಕೆ ಒಂದು ಅಂಕಿ ಸಂಖ್ಯೆಗಳ ಮೂಲಕ ನಾವು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅವಕಾಶ ಸಿಗ್ತೈತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಮುಂದೊಂದು ದಿನ ಸರ್, ಈಗ ಎಕ್ಸಾಂಪಲ್ ಯಾವುದೋ ಒಂದು ಜನಸಂಖ್ಯೆ ಸರ್, ಬಹುಸಂಖ್ಯಾತರಿರ್ತಾರೆ ಸರ್, ಬಹುಸಂಖ್ಯಾತರಂತ ವರದಿ ಬಂದ್ಬಿಡುತ್ತೆ ಸರ್. ಅವರು ಸರ್ಕಾರಗಳ ಮೇಲೆ ಮತ್ತು ಪಕ್ಷಗಳ ಮೇಲೆ ಒತ್ತಡ ತಂದು ನಾವು ಇಷ್ಟು ಜನ ಅದೀವಿ, ನಮ್ಗೊಂದು 20 MLA ಬೇಕು ಅಂದ್ರೆ ಎಲ್ಲೋ ಪ್ರಜಾತಂತ್ರಕ್ಕೊಂದು ಸ್ವಲ್ಪ ಅಡೆತಡೆ ಆಗ್ಬೋದೇನು ಸರ್? ಅದು ಸಹಜ ಆಗಿದ್ರೂ ಕೂಡ ಇವತ್ತು ಅದು ನಡೆದಿಲ್ಲ ಅಂತ ಪ್ರಶ್ನೆ ಅಲ್ಲ. ಜಾತಿ ಬಿಟ್ಟು ಏನಿಲ್ಲ ಬಿಡಿ ಸರ್. ನಾವು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿ ಜನ ಜಾಸ್ತಿ ಇದ್ದಾರೆ ಅದ್ರ ಮೇಲೆ ನಾವು ಟಿಕೆಟ್ ಹಂಚುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಆ ಒತ್ತಡಗಳು ಬರ್ತವೆ ಅನ್ನುವಂತ ಪ್ರಶ್ನೆ ಇಲ್ಲ. ಈಗ ಉತ್ತರ ಕರ್ನಾಟಕ ಅಂದ ಕೂಡಲೇ ಲಿಂಗಾಯತರ ಪ್ರಾಬಲ್ಯ, ನಾವು ಲಿಂಗಾಯತರು ನಮಗೆ ಬೇಕು ಅಧಿಕಾರ. ಹಳೆ ಮೈಸೂರು ಭಾಗದ ಪ್ರಾಬಲ್ಯ, ಒಕ್ಕಲಿಗರ ಪ್ರಾಬಲ್ಯ, ನಮ್ಮ ಒಕ್ಕಲಿಗರು ನಮಗೆ ಬೇಕು ಅನ್ನುವಂಥದ್ದು ಇವತ್ತು ತಿಕ್ಕಾಟಗಳು ರಾಜಕೀಯದಲ್ಲಿ ನಡೆದಿರ್ತಕ್ಕಂಥ ಸಂದರ್ಭ ಇರುವಂತ ಈ ಕಾಲದಲ್ಲಿ ಅದೇನು ಬಹಳ ಪ್ರಬಲತೆ ಪಡ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಆದರೆ ಆ ರಾಜಕೀಯ ಒತ್ತಡಗಳು ಏನೇ ಇದ್ರೂ ಕೂಡ ಸಂವಿಧಾನದ ಆಶಯದಂತೆ ಕೆಲಸ ಮಾಡಬೇಕು ಯಾವುದೇ ಸರ್ಕಾರ ಅಂತಂದಾಗ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಾಗ ಇಂಥ ಗಣತಿಯ ಮೂಲಕ ಅಂಕಿಅಂಶಗಳನ್ನು ಪಡ್ಕೊಂಡಾಗ ಮಾತ್ರ ಅವರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಹೊರತು ನಾವು ಕಡೆಗೆ ಯಾವನಿದಾನಂತೆ ಯಾವ ಸರ್ಕಾರಕ್ಕೂ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಇದರಿಂದ ಒಂದು ನಮಗೆ ಅಂಕಿ ಸಂಖ್ಯೆಗಳ ಜೊತೆಯಲ್ಲಿ ಯಾವ ಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದರ ಮೂಲಕ ನೀವು ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಮಾಡುವಂತಹದ್ದು. ಶೋಷಿತರು ಮತ್ತು ಕಡೆಯ ಜನ ಸರ್ವೋತ್ತಮ ಅಭಿವೃದ್ಧಿಗೆ ಇದು ಪೂರಕ ಆಗಬೇಕು ಅಂದ್ರೆ ಮಾತ್ರ ಜಾತಿ ಗಣಿತ ಯಶಸ್ವಿ ಆಗುತ್ತೆ. ಈ ಜಾತಿ ಗಣತಿಯನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಈಗಾಗಲೇ ಜಾರಿಗೆ ತರ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ನನಗಿನ್ನೂ ಕೂಡ ಅನುಮಾನ ಇದೆ, ಸಿದ್ದರಾಮಯ್ಯ ಈ ಜಾತಿ ಗಣತಿಯನ್ನ ಜಾರಿಗೆ ತರ್ತಾನ ಅನ್ನುವಂಥದ್ದು ಒಂದು ಅನುಮಾನ ನನ್ನನ್ನು ಕಾಡ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಲಿಂಗಾಯತರು ಈಗಾಗಲೇ ವಿರೋಧ ಮಾಡ್ತಾ ಇದ್ದಾರೆ, ಒಕ್ಕಲಿಗರು ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಇವರು ವಿರೋಧ ಮಾಡ್ತಾರೆ ಅನ್ನೋ ಒಂದು ನೆಪಕ್ಕೆ ಇದನ್ನು ಮುಂದಾಕ್ತಾರೇನೋ ಅನ್ನುವಂಥದ್ದು ಒಂದು ಭಯ ನನಗೆ ಅನುಮಾನ ಕಾಡ್ತಾ ಇದೆ. ಅಲ್ದೇನೆ ಲಿಂಗಾಯತರು ಒಕ್ಕಲಿಗರು ಯಾಕೆ ವಿರೋಧ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಬಹುಸಂಖ್ಯಾತರ ಅಲ್ಲ, ನಾವು ಬಹಳ ಮಂದಿ ಇದಾವಂತ ಹೇಳ್ತಿದ್ದಾರೆ ಸರ್. ಜಾತಿ ಗಣಿತ ಹೊರ ಬಂದ್ಮೇಲೆ ಅವ್ರ ಅಂಕಿ ಸಂಖ್ಯೆಗಳು ಗೊತ್ತಾಗುತ್ತೆ ಅನ್ನೋದು ಏನಾದ್ರು ಭಯ ಇದೆ ಸರ್? ಅಲ್ಲ, ಏನ್ ಭಯ ಇದೆಯೋ ಇರ್ಬೋದು ಅಂತ. ಅವರು ನಾವು ಕರ್ನಾಟಕದಲ್ಲಿ ಜಾಸ್ತಿ ಇದೀವಿ ಅನ್ನುವಂತ ಒಂದು ಲೆಕ್ಕಾಚಾರ ಅವ್ರಿಗೆ ಈಗಾಗಲೇ ಇದೆ. ರಾಜಕಾರಣದಲ್ಲಿ ಕೂಡ ಅವರು ಪ್ರಬಲರಾಗಿದ್ದಾರೆ, ಶಾಸಕರ ಸಂಖ್ಯೆಯಲ್ಲೂ ಕೂಡ ಅವರು ಹೆಚ್ಚಿಗಿದ್ದಾರೆ. ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇದ್ರೂ ಸಚಿವರ ಸಂಖ್ಯೆ ಹೆಚ್ಚಿದೆ, ಮುಖ್ಯಮಂತ್ರಿಗಳ ಸಂಖ್ಯೆ ಅವ್ರದ್ದು ಹೆಚ್ಚಿದೆ. ನಮ್ಮನ್ನ ಈ ಕರ್ನಾಟಕದ ಜನತೆಯನ್ನ ಒಂದು ಕಡೆ ಲಿಂಗಾಯತರು, ಒಂದು ಕಡೆ ಒಕ್ಕಲಿಗರು ಆಳಿರುವಂತ ಇತಿಹಾಸವನ್ನ ನಾವು ಕಂಡಿರ್ತಕ್ಕಂಥದ್ದು. ಮುಂದೆ ಅವ್ರಿಗೇನು ಭಯ ಕಾಡುತ್ತೋ ಗೊತ್ತಿಲ್ಲ. ಬೇರೆ
ಹಿಂದುಳಿದ ವರ್ಗ SC ST ಜನಾಂಗ ಸಂಖ್ಯೆ ಜಾಸ್ತಿ ಆಗ್ತದೇನೋ ಈ ಗಣತಿ ಮೂಲಕ. ಅದರಿಂದ ನಾವು ಮತ್ತೆ ಕಡಿಮೆ ಸಂಖ್ಯೆಯಲ್ಲಿ ಆದಾಗ ನಮಗೇನಾದರೂ ಅನಾನುಕೂಲಗಳು ಬರ್ಬೋದೇನೋ, ರಾಜಕೀಯವಾಗಿ ಹಿನ್ನಡೆ ಆಗ್ಬೋದೇನೋ ಅನ್ನುವಂಥ ಒಂದು ಭಯದಿಂದ ಈ ರೀತಿ ವಿರೋಧ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಾನು ಲಿಂಗಾಯತ ನಾಯಕರಿಗೆ ಮತ್ತು ಒಕ್ಕಲಿಗ ನಾಯಕರಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ವಾಹಿನಿಯ ಮೂಲಕ. ನೂರಾರು ವರ್ಷ ಕೆಳವರ್ಗದ ಜನರನ್ನ ನೀವು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಸಂವಿಧಾನ ನಾವೆಲ್ಲರೂ ಕೂಡ ಒಪ್ಪಿಕೊಂಡ ನಂತರನೂ ಕೂಡ ಇಂಥ ಆಳ್ವಿಕೆ ಇವತ್ತಿನ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಮಂಜಸ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಪ್ರತಿಯೊಬ್ಬರಿಗೂ ಸಮಾನತೆ ಬೇಕು, ಸಮಾನ ಹಕ್ಕುಗಳು ಬೇಕು ಅನ್ನುವಂಥ ವಿಚಾರ ಇದ್ದಾಗ, ನಾನು ಈಗಾಗಲೇ ಹೇಳಿದಂತೆ ಬರೀ ಜಾತಿ ಗಣತಿ ಮಾತ್ರ ಆಗಬಾರ್ದು. ಆ ಜಾತಿಯ ಜೊತೆಯಲ್ಲಿ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣಿತನೂ ಕೂಡ ಆದಾಗ ಮಾತ್ರ ಆ ಸಮಾನತೆಯ ಕನಸನ್ನು ನಾವು ನನಸು ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ನಮಗೆ ಬರುವಂತಹದ್ದು ಸಾಧ್ಯ. ಅಂಬೇಡ್ಕರ್ ಆಶಯಗಳು ನಮಗೆ ಸಕ್ಸಸ್ ಆಗ್ಬೋದು ಅನ್ನುವಂಥ ವಿಚಾರ. ಯಾವ ಮೇಲ್ವರ್ಗಗಳು ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪಿಕೊಂಡ ನಂತರ ಎಲ್ಲರನ್ನ ಸಮಾನತೆಯಿಂದ ಕರೆದುಕೊಂಡು ಹೋಗುವಂಥ, ಸಮಾನತೆ ಬೆಳವಣಿಗೆಗೆ ಸಹಕಾರಿಯಾಗುವಂಥ ವಿಚಾರಗಳನ್ನು ಮಾಡಬೇಕೇ ಹೊರತು ಹಿಂದಿನ ರೀತಿಯಲ್ಲಿ ಫೆಡರಲಿಸ್ಟ್ ತರ ದಬ್ಬಾಳಿಕೆಯಿಂದ ಆಳ್ವಿಕೆ ಮಾಡುವಂಥ ಭಾವನೆಗಳನ್ನು ಇಟ್ಕೊಂಡು ಈ ಮಾತು ಆಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು. ಜನ ಸಂವಿಧಾನಬದ್ಧವಾಗಿ ನಮ್ಮ ಬೇಡಿಕೆಗಳನ್ನು, ಹಕ್ಕುಗಳನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತಪ್ಪಲ್ಲ ಅನ್ನುವಂಥದ್ದು. ಹಾಗಾಗಿ ನಾನು ಲಿಂಗಾಯತ ಮುಖಂಡರಲ್ಲಿ ಮತ್ತು ಒಕ್ಕಲಿಗರ ಮುಖಂಡರಲ್ಲೂ ಕೂಡ ವಿನಂತಿ ಮತ್ತೊಮ್ಮೆ ಮಾಡಿಕೊಳ್ತೇನೆ. ಈ ಒಂದು ಗಣತಿ ಚರ್ಚೆಗೆ ಬರಲಿಕ್ಕೆ, ಅದು ವಿಧಾನಸಭೆಗೆ ಸರ್ಕಾರ ಒಪ್ಪಿಕೊಂಡು ಕೂಡಲೇ ಜಾರಿಗೆ ಬರಲ್ಲ, ಕೇಂದ್ರ ಸರ್ಕಾರ ಅದು ಚರ್ಚೆಗೆ ಬರ್ತದೆ, ಚರ್ಚೆಗೆ ಶುರುವಾಗ್ತದೆ. ಚರ್ಚೆ ಪ್ರಾರಂಭ ಆದ ನಂತರ ಅದರಲ್ಲಿ ಕೆಡುಕುಗಳೇನು, ಒಳಿತುಗಳೇನು ಅನ್ನುವಂಥದ್ದನ್ನು ತೀರ್ಮಾನ ಮಾಡೋದ್ರ ಮೂಲಕ, ಚರ್ಚೆ ಮಾಡಿ ತೀರ್ಮಾನ ಮಾಡೋದ್ರ ಮೂಲಕ ಮುಂದೆ ಅದನ್ನು ಜಾರಿಗೆ ತರಬೇಕು, ಜಾರಿಗೆ ತರಬಾರ್ದು ಅನ್ನುವಂಥದ್ದು ತೀರ್ಮಾನ ಸರ್ಕಾರ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ನನ್ನ ಒತ್ತಾಯ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಸಿದ್ದರಾಮಯ್ಯಗೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ರಾಜಕೀಯವಾಗಿ ಕೊನೆಯ ಅವಕಾಶ ಅಂತಕ್ಕಂಥ ಮಾತನ್ನ ನೀನು ಮೊದಲ ಸಲ ಹೇಳಿದ್ದಿ, ಈ ಸಲನೂ ಕೂಡ ಹೇಳಿದೀಯ. ನೀನು ಕೊನೆಯ ಅವಕಾಶ ಅನ್ನೋದಾಗಿದ್ರೆ ಒಂದು ಹಿಂದುಳಿದ ವರ್ಗಗಳ ಜನರಿಗೆ ಅಥವಾ ಶೋಷಣೆಗೊಳಗಾಗಿರತಕ್ಕ ಜನರಿಗೆ ಇದರಿಂದ ಏನಾದರೂ ಒಳ್ಳೇದಾಗತ್ತೆ ಅನ್ನುವಂಥ ಆಶಯ ವಿಚಾರಗಳು ನಿಮ್ಮ ಹತ್ರ ಇದ್ರೆ, ಎಷ್ಟೇ ವಿರೋಧ ಬಂದರೂ ಕೂಡ ಇದನ್ನು ಒಪ್ಪಿಕೊಳ್ಳೋದ್ರ ಮೂಲಕ ಜಾರಿಗೆ ತರುವಂಥ ಪ್ರಯತ್ನ ನಿಮ್ದು ಆಗಬೇಕು ಅನ್ನುವಂಥದ್ದು ನನ್ನ ಆಶಯ ಅನ್ನುವಂಥದ್ದು. ನಾವು ಒಂದು ಮಾತು ಇಲ್ಲಿ ಬಳಸ್ತಾ ಇದ್ದೇನೆ. ಆಳ್ನೂರು ವರದಿಯನ್ನ ವಿಧಾನಸಭೆಯಲ್ಲಿ ಹರಿದಾಕಿದಂಥ ನಾಯಕರು ಇವತ್ತು ಈ ವರದಿಯನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಲ್ ಜಿ ಆವನೂರು ವರದಿಯನ್ನು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ್ ಅರಸೂರ್ ಅವರು ಎರಡೂ ಪ್ರಬಲ ಕೋಮಿಗಳು ಎಷ್ಟೋ ವಿರೋಧ ಮಾಡಿದರೂ ಕೂಡ, ಆ ವರದಿಯನ್ನ ಹರಿದು ಹಾಕಿದರೂ ಕೂಡ ಆ ವರದಿಯನ್ನ ಒಪ್ಪಿಕೊಂಡು ಜಾರಿಗೆ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಕಂಡಿರ್ತಕ್ಕಂಥದ್ದು. ಆ ದಿಟ್ಟತನ ಇತ್ತು. ಆಮೇಲೆ ಅಧಿಕಾರ ಕಂಡುಕೊಳ್ಳಿಲ್ಲ, ಹೋದ್ರು ಹೋಗ್ಲಿ, ನೆಕ್ಸ್ಟ್ ಬರಲಿಲ್ಲ ಸರ್. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಅಧಿಕಾರ ಮುಖ್ಯ ಅಲ್ಲ, ಜನಹಿತ ಮುಖ್ಯ, ಜನರಿಗೆ ಒಳ್ಳೇದಾಗೋದು ಮುಖ್ಯ. ಆ ಒಂದು ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯನವರು ಆದಷ್ಟು ತೀವ್ರ ಈ ವರದಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ವಿನಂತಿಯನ್ನ, ಒತ್ತಾಯವನ್ನ ನಾನು ಮಾಡ್ತೇನೆ. ಸರ್, ಇಲ್ಲಿ ಸರ್ಕಾರ ಜಾತಿ ಗಣತಿ ಮಾಡುವುದ್ರ ಜೊತೆಗೆ ಸರ್, ಈಗ ಎಕ್ಸಾಂಪಲ್ ಮೀಸಲಾತಿ ಇರಲಾರ್ದಂತ ಕೆಲವು ಸಮಾಜ ಇದೆ ಸರ್. ಎಕ್ಸಾಂಪಲ್ ಕುರುಬರು ಇರ್ಬೋದು, ಲಿಂಗಾಯತರಲ್ಲಿ ಕೂಡ ಅನೇಕ ಪಂಗಡಗಳಿರ್ಬೋದು. ಈ ನಾವು ಜಾತಿ ಗಣಿತ ಮಾಡಿದ ತಕ್ಷಣ ನಾವು ಎಜುಕೇಶನ್ ರೇಷಿಯೋನ ಮೇಲೆತ್ತಕ್ಕ ಏನಾದ್ರು ಸರ್ಕಾರ ಮಾಡ್ಬೇಕಾ? ಹೊಸ ಕಾನೂನು ಮಾಡಲೇಬೇಕು. ಅಂದ್ರೆ ಈಗ ನಾವು ಈ ವರದಿಯನ್ನು ಯಾಕೆ ಮಾಡ್ತೇವೆ? 10 ವರ್ಷಕ್ಕೊಮ್ಮೆ ಜಾತಿ ಜನಗಣತಿ ವರದಿ ಮಾಡಬೇಕು ಅನ್ನುವಂಥದ್ದು ಮೊದಲಿಂದನೂ ಕೂಡ ರೂಢಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಮಾಡೋದ್ರಿಂದ
ಸಂವಿಧಾನಬದ್ಧವಾಗಿ ಹಕ್ಕುಗಳು ಎಷ್ಟೆಷ್ಟು ಪಡ್ಕೊಂಡಿದ್ದಾರೆ, ಎಷ್ಟು ಜನರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗೋದ್ರ ಮೂಲಕ ಮುಂದಿನ ಆಡಳಿತದಲ್ಲಿ ನಾವು ಅದನ್ನು ಸುಧಾರಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಸಿಗ್ತೈತೆ ಅನ್ನುವಂಥ ಕಾರಣದಿಂದನೇ ಈ ಒಂದು ಗಣತಿಗಳನ್ನು ಮಾಡ್ತಕ್ಕಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅನ್ನುವಂಥದ್ದು. ಹಾಗಾಗಿ ಈ ಗಣತಿಯಲ್ಲಿ ಯಾವ್ಯಾವ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಆರ್ಥಿಕ ಸೌಲಭ್ಯಗಳು ಸಿಕ್ಕಿಲ್ಲ, ಯೋಜನೆಗಳಿಂದ ದೂರ ಆಗಿದ್ದಾರೆ, ಆ ಯೋಜನೆಗಳನ್ನು ಮತ್ತೊಮ್ಮೆ ಅವ್ರಿಗೆ ತಲುಪಿಸುವಂತ ಕೆಲಸ ಅಥವಾ ಹೊಸ ಯೋಜನೆಗಳನ್ನ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡುವಂತದ್ದು ಆಗಬೇಕು ಅನ್ನುವಂಥದ್ದು. ನಾವು ಸಮಾನತೆಯ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು ಒಂದು ಆಶಯ ಅನ್ನುವಂಥದ್ದು. ಅಂದ್ರೆ ಇಲ್ಲದೆ ಹೋದ್ರೆ ಸರ್ ಬಹುಸಂಖ್ಯಾತ ಇರ್ತಕ್ಕಂಥವ್ರನ್ನ ಬಿಟ್ಟು ಕೆಲವರಿನ ಮಾತ್ರ ಮುಂದೆ ತಂದಂಗ ಆಗುತ್ತೆ ಇದು. ಹೌದು ಕೆಲವರಿಗೆ ಮಾತ್ರ. ನೀವು ಈ ಬ್ರಿಟಿಷ್ ಗವರ್ಮೆಂಟ್ ಪ್ರಾರಂಭ ಮಾಡಿರ್ತಾರೆ, 2 ಸಲ ಮಾಡಿತ್ತು ಸರ್ ಅದು ಜನಗಣತಿ. ಬ್ರಿಟಿಷ್ ಗವರ್ಮೆಂಟ್ ಪ್ರಾರಂಭ ಮಾಡಿದ ನಂತರ ನಮ್ಮ ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಸರ್ಕಾರಗಳು ಅದನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂತ ಕಾಣ್ತೀವಿ ನಾವು. ಅದನ್ನ ಇವತ್ತು ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುಂದುವರಿಸಿಕೊಂಡು ಹೋದಾಗ ಮಾತ್ರ ನಮಗೆ ಸರಿಯಾದ ಅಂಕಿ ಸಂಖ್ಯೆಗಳು ದೊರೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಅಂದಾಗ ಈ ಗಣತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ ಸರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ಕಡೆ ಬಹಳ ಚಂದ ಉಲ್ಲೇಖ ಮಾಡಿದ್ದಾರೆ ಸರ್. ಕಟ್ಟ ಕಡೆಯ ವ್ಯಕ್ತಿಗೆ ಹಕ್ಕುಗಳು ಸಿಕ್ಕಾಗ ಮಾತ್ರ ಈ ಪ್ರಜಾಪ್ರಭುತ್ವ ಯಶಸ್ಸು ಅನ್ಕೊಂತೀನಿ ನಾನು ಅಂತ. ಹೌದು, 100% ಸರ್. ಆ ಸಂವಿಧಾನ ಬರೆದಿರೋದೇ ಆ ಕಾರಣಕ್ಕಾಗಿ ಅವರ ಅವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೆ ನೀವು ಈ ಗಣತಿ ಮಾಡ್ಲಿಲ್ಲ, ವರದಿ ನೀವು ಸರಿಯಾದ ವರದಿ ಸಿಗಲಿಲ್ಲ ಅಂತಂದಾಗ ನೀವಿನ್ನು ಕಟ್ಟ ಕಡೆಯ ಮನುಷ್ಯನಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ನಿಮ್ಗೆ? ದಾಖಲೆಗಳೇ ಇಲ್ಲ ಅಂದಾಗ ದಾಖಲೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ದಾಖಲೆ ಪಡ್ಕೊಳ್ಳೋದಕ್ಕೆ ಈ ಗಣತಿ ಬಹಳ ಅವಶ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಒತ್ತಡಕ್ಕೆ ಮಣಿದು ಮೌನವಾಗಿರಬಾರ್ದು. ಕೊನೆ ಇದರಲ್ಲಿ ದೇವರಾಜ ಅರಸು ತರ, ಯಾಕಂದ್ರೆ ದೇವರಾಜ ಅರಸು ಗಡಿಯಲ್ಲಿ ಬೆಳೆದವರು ಅವ್ರದ್ದು ಆಶಯಗಳನ್ನ ಅವರು ಕೂಡ ಮುಂದುವರ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಸರ್. ಇದನ್ನ ಮಾಡ್ಲಿ ಅಂತ ನಿಮ್ ಒತ್ತಾಯ. ಸಿದ್ದರಾಮಯ್ಯ ದೇವರಾಜ ಅರಸು ಗಡಿಯಾಗಿ ಬೆಳೆದತ್ತಲ್ಲ, ಒಂದು ಕಾಲದಲ್ಲಿ ದೇವರಾಜ ಅರಸನ್ನ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಭಾಷಣದಲ್ಲಿ ಹಂಗೆ ಹೇಳ್ತಾರೆ ದೇವರಾಜ ಅರಸು ಮಾದರಿ. ಈಗ ಹೇಳ್ತಾನೆ. ನನಗ್ ಗೊತ್ತಿದ್ದಂಗ, ನನಗೆ ಅನುಭವ ಇದ್ದಂಗ ಸಿದ್ದರಾಮಯ್ಯ ದೇವರಾಜ ಅರಸನ್ನ ವಿರೋಧ ಮಾಡ್ತಾರೆ. ದೇವೇಗೌಡರ ಪಾಳ್ಯದಾಗಿದೆ ಆ ಕಾಲದಲ್ಲಿ ವಿರೋಧ ಮಾಡ್ತಿದ್ದ. ಬಟ್ ಇವತ್ತು ದೇವರಾಜ ಅರಸನ ಒಪ್ಪಿಕೊಂಡಿದ್ದಾನೆ, ದೇವರಾಜ ಅರಸನ ವಿಚಾರಗಳ ಬಗ್ಗೆ ಮಾತಾಡ್ತಾನೆ. ಸಂತೋಷ, ಸ್ವಾಗತ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೆ ಅಧಿಕಾರಕ್ಕೆ ಬದಲಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಮುಖ್ಯಮಂತ್ರಿ ಆಗಿಲ್ಲ, ಮುಂದೆ ನನ್ನ ಮಗ ಮುಖ್ಯಮಂತ್ರಿ ಆತಾನ, ಮತ್ತೆ ಇದನ್ನ ಜಾರಿಗೆ ತರೋದು ಬೇಡ ಅಂತ ಆ ಕೆಟ್ಟ ವಿಚಾರ, ಕೆಟ್ಟ ಮನಸ್ಸು ಬರಬಾರ್ದು ಸಿದ್ದರಾಮಯ್ಯ ಅನ್ನೋದು ನನ್ನ ಅಭಿಪ್ರಾಯ. ಕೊನೆಗಳಿಗೆ ಒಳ್ಳೆ ಕೆಲಸ ಮಾಡು, ಹೋಗ್ತೀಯೋ ಇರ್ತೀಯೋ ಒಳ್ಳೆ ಕೆಲಸ ಮಾಡು ಅಷ್ಟೇ. ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಸರ್. ಪ್ರಿಯಾಂಕಾ ಖರ್ಗೆ ಅವರು ಅದೇನು ಅದು ಕಾಂಗ್ರೆಸ್ಸಿಗೆ ಅವ್ರು ವಿರೋಧ ಇದ್ದಾರೋ ಅಥವಾ ಇಂದಿರಾ ಗಾಂಧಿ ಮಾಡಿದಕ್ಕೆ ವಿರೋಧ ಇದ್ದಾರೋ ಐ ಡೋಂಟ್ ನೋ ಸರ್ ಪರ್ಟಿಕ್ಯುಲರ್. ಒಂದು ಕಾಲಕ್ಕೆ ವೀರ ಸಾವರ್ಕರ್ ಅವರಿಗೆ ಗೌರವ ಕೊಡಬೇಕಂತ ಇಂದಿರಾ ಗಾಂಧಿ ಕಾಲದಲ್ಲಿ ಅಂಚೆ ಚೀಟಿ ಬಿಡುಗಡೆ ಮಾಡ್ತಾರೆ ಸರ್. ಆ ಕಾಲದಲ್ಲಿ 20 ಪೈಸೆ ಆದ್ರು ಸರ್. ಅದ್ರದ್ದು ಅಂಚೆ ಚೀಟಿ ಬಿಡುಗಡೆ ಮಾಡೋದ್ರ ಜೊತೆಗೆ ಅನೇಕ ಸಲ ಗೌರವಿಸ್ತಾರೆ ಸರ್. BR ಅಂಬೇಡ್ಕರ್ ಕೂಡ ಅನೇಕ ಸಲ ಬರೆದಿದ್ದಾರೆ ಸರ್, ಹೋರಾಟ ಮಾಡಿದಾನಂತ. ಆದರೆ ಒಬ್ಬ ಮಂತ್ರಿಯಾಗಿ ನಾನು ಬೆಳಗಾವಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ವೀರ ಸಾವರ್ಕರ್ನ ಫೋಟೋ ತೆಗಿತೀನಿ ಅನ್ನೋದು ಎಷ್ಟು ಸೂಕ್ತ ಸರ್? ಇದು ಸಮಂಜಸನ ಪ್ರಜಾಪ್ರಭುತ್ವದಲ್ಲಿ? ಖರ್ಗೆ ನನ್ನ ದೃಷ್ಟಿಯಲ್ಲಿ ಹುಡುಗ, ಅಪ್ರಬುದ್ಧನೂ ಕೂಡ ಹೌದು. ಇನ್ನು ಸಾಕಷ್ಟು ದೇಶದ ಇತಿಹಾಸದ ಬಗ್ಗೆ, ಪ್ರಜಾತಂತ್ರ ವ್ಯವಸ್ಥೆಯ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕಾಗಿದೇನೋ ಅಂತ ನನಗೆ ಅನಿಸ್ತದೆ. ತಾಳ್ಮೆ ಬೇಕು ಮನುಷ್ಯನಿಗೆ. 2ನೇ ಸಲ ಮಂತ್ರಿ ಆದ ಕೂಡಲೇ ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ದಾನೇನೋ ಅಂತ ನನಗೆ ಅನಿಸ್ತಾ ಇದೆ. ಇದು ಆತನಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆತನ ಭಾಷೆ, ಉದ್ರೇಕಕಾರ ಮಾತುಗಳು ಅವು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಸಾವರ್ಕರ್ ಹೋರಾಟ ಮಾಡಿದಾಗ ಇವರಪ್ಪ ಹುಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಸಾವರ್ಕರ್ ಹೋರಾಟದ ಸಂದರ್ಭದಲ್ಲಿ ಇವರಪ್ಪನೂ ಹುಟ್ಟಿರ್ಲಿಕ್ಕಿಲ್ಲ ಅಂತ. ಸಾವರ್ಕರ್ ಆತನ ಹೋರಾಟ, ಆತನ ಚಿಂತನೆ, ಆತನ ವಿಚಾರಗಳು ಆಗಿನ ಕಾಲದ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಾಯಕರೆಲ್ಲರೂ ಕೂಡ ಒಪ್ಪಿಕೊಂಡಿರ್ತಕ್ಕಂಥ ಮತ್ತು ಸ್ವಾತಂತ್ರ್ಯ ನಂತರದ
ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತು ಪಾರ್ಲಿಮೆಂಟ್ ನಲ್ಲೂ ಕೂಡ ಆತನ ಫೋಟೋ ಇರ್ತಕ್ಕಂಥದ್ದು, ಅಂಚೆ ಚೀಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಇಂದಿರಾ ಗಾಂಧಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ನೆಹರು ಇಂದಿರಾ ಗಾಂಧಿ ಅಂತವ್ರು ಹೊಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತ. ಇಂಥ ಹುಡುಗರು ಇವತ್ತು ಆ ವ್ಯಕ್ತಿಯನ್ನ ತೆಗಳ್ತಾರೆ ಅಂತಂದ್ರೆ ಇತಿಹಾಸದ ಅಧ್ಯಯನದ ಜೊತೆಯಲ್ಲಿ ಸಂವಿಧಾನನ ಸರಿಯಾಗಿ ಅರ್ಥಕೊಂಡಾರೋ ಇಲ್ಲೋ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಅಭಿಪ್ರಾಯ ಅನ್ನುವಂಥದ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಪ್ರಜಾತಂತ್ರ ವ್ಯವಸ್ಥೆಯ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲೇ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ವೀಕ್ನೆಸ್ಗಳಿದ್ದೇ ಇರ್ತದಿಲ್ಲ ಅಂತ ಪ್ರಶ್ನೆ ಅಲ್ಲ. ಅದು ಅಂಬೇಡ್ಕರ್ ಹತ್ರ ವೀಕ್ನೆಸ್ಗಳಿದ್ದು, ಸಾವರ್ಕರ್ ಹತ್ರ ವೀಕ್ನೆಸ್ ಇದ್ವು, ಸುಭಾಷ್ ಚಂದ್ರ ಬೋಸ್ರ ಹತ್ರನೂ ಕೆಲವು ವೀಕ್ನೆಸ್ಗಳಿದ್ವು. ಮತ್ತು ಅವರವರ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಪ್ರಮುಖರ ವಿಚಾರಗಳು ಒಂದೇ, ಗುರಿ ಒಂದೇ ಆಗಿದ್ರೂ ಕೂಡ ದಿಶೆಗಳು ಬೇರೆ ಇರ್ಬೋದು. ಅವರ ಈ ಒಬ್ರು ಕಮ್ಯುನಿಸ್ಟ್ ಐಡಿಯಾಲಜಿ ಇದ್ದಂಥವ್ರು ಇರ್ಬೋದು, ಸಾಮಾಜಿಕ ನ್ಯಾಯದ ಐಡಿಯಾಲಜಿ ಇದ್ದಂಥವ್ರು, ಡೆಮೊಕ್ರೆಟಿಕ್ ಐಡಿಯಾಲಜಿ ಅಂತ ಬೇರೆ ಬೇರೆ ಐಡಿಯಾಸ್ ಇದ್ದವರು. ಹಾಗಾಗಿ ಸುಭಾಷ್ ಚಂದ್ರನ ಐಡಿಯಾಜೇ ಬೇರೆ ಇದ್ದು, ವಲ್ಲಭಾಯ್ ಪಟೇಲ್ ಐಡಿಯಾಜೇ ಬೇರೆ ಇದ್ದು, ನೆಹರು ಅವರ ಐಡಿಯಾಜೇ ಬೇರೆ ಇದ್ದು, ಸಾವರ್ಕರ್ ಐಡಿಯಾಜೇ ಬೇರೆ, ಹಿಂಗೆ ಬೇರೆ ಬೇರೆ ಐಡಿಯಾಲಜಿ ಇದ್ದಂಥವ್ರೆಲ್ಲರ ಗುರಿ ಒಂದಾಗಿತ್ತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು ಅನ್ನೋ ಒಂದು ವಿಚಾರ ಆಗಿತ್ತು. ಮತ್ತು ಆ ಹೋರಾಟದ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಏನು ತೀರ್ಮಾನ ತಗೊಳ್ಬೇಕು, ಖಡಾಖಂಡಿತವಾಗಿ ಇಂಗ್ಲೀಷನ್ನು ವಿರೋಧ ಮಾಡ್ಕೊಂತ ಹೋರಾಟ ಮಾಡಬೇಕಾ, ಅಥವಾ ಒಂದು ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿ ನಮ್ಮ ಹೋರಾಟನ ಮುಂದುವರಿಸ್ಬೇಕಾ ಅಂತ ಅನೇಕ ವಿಚಾರಗಳು ಆ ಹೋರಾಟದ ಸಂದರ್ಭದಲ್ಲಿ ಬಂದಿರಬಹುದು ಅಂತ ನನಗನ್ಸುತ್ತೆ. ಸಹಜವಾಗಿ ಆ ಹೋರಾಟದ ಸಂದರ್ಭದಲ್ಲಿ ಬಂದೇ ಬರ್ತವೆ. ಯಾವುದೇ ಹೋರಾಟ ಇದ್ರೂ ಕೂಡ ನಾವು ಒಮ್ಮೊಮ್ಮೆ ನಮ್ಮ ವೈರಿಗಳ ಜೊತೆ ಕೂಡಿ ನಮ್ಮ ಹಿತವನ್ನು ಸಾಧಿಸಿಕೊಳ್ಳುವಂತ ಪ್ರಯತ್ನ, ಅದು ಯುದ್ಧ ತಂತ್ರ. ಅದು ಆ ರೀತಿಯ ತಂತ್ರಗಾರಿಕೆ ಸಾವರ್ಕರ್ ಮಾಡಿರ್ಬೋದೇ ಹೊರತು ಸಾವರ್ಕರ್ ಎಂದೂ ಕೂಡ ಇಂಗ್ಲಿಷರಿಗೆ ತಲೆಬಾಗದಂಥ ವ್ಯಕ್ತಿ ಅಲ್ಲ, ತಲೆಬಾಗುವಂಥ ವ್ಯಕ್ತಿ ಅಲ್ಲ, ತಲೆಬಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಕ್ಕಿಂತ, ನೆಹರುಕ್ಕಿಂತ, ಇಂದಿರಾ ಗಾಂಧಿಕ್ಕಿಂತ ದೊಡ್ಡ ವ್ಯಕ್ತಿ ಖರ್ಗೆ ಅಲ್ಲ ಅನ್ನುವಂಥದ್ದು. ಅವರ ವಿಚಾರಗಳನ್ನಾದರೂ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಖರ್ಗೆ ಮಾತಾಡಿದ್ರು ಒಳ್ಳೇದೇನು ಅಂತ ನನಗನ್ಸದೆ. ಖರ್ಗೆ ಅಂತ ವ್ಯಕ್ತಿಗಳು ಮಾತಾಡೋದ್ರಿಂದ ಸಾವರ್ಕರ್ ಗೌರವ ಕಡಿಮೆ ಆಗ್ಲಿಕ್ಕಿಲ್ಲ. ಆದರೆ ಖರ್ಗೆ ಗೌರವ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೋ ಖರ್ಗೆ ಅರಿತುಕೊಂಡ್ರು ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಕ್ಷಮಾಪಣೆ ಪತ್ರ ಬರೆದ್ರು ಅದು ಅಂತ ಒಂದು ವಾದ ಇದೆ ಸರ್. ಆದ್ರೆ ಗಾಂಧೀಜಿಯವರು ಹೇಳ್ತಾರೆ ಸರ್ ಒಂದ್ ಕಡೆಗೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಈಗ ನಾವು ಜಾಮೀನು ಕೊಡಕ್ ಅರ್ಜಿ ಆಗ್ತವಲ್ಲ ಸರ್, ಈಗ ನಾನು ಮರ್ಡರ್ ಮಾಡೀನಿ ಅಂತ FIR ಇರ್ತೈತೆ, ಎಲ್ಲ ಇರ್ತೈತೆ. ಆದ್ರೂ ಸಂವಿಧಾನ ಒಂದು ನನಗೆ ಹಕ್ಕು ಕೊಟ್ಟಿದೆ ಸರ್, ಜಾಮೀನು ತಗೊಳಕ ನೀನು ಅರ್ಜಿ ಹಾಕು ಅಂತ. ಯಾಕಂದ್ರೆ ಪ್ರತಿ ಪಾಪಿಗೂ ಕೂಡ ಒಂದು ಅವಕಾಶ ಕೊಡೋಣ ಅನ್ನೋದು. ಮತ್ತೆ ಅವ್ರು ಗಾಂಧೀಜಿಯವ್ರು ಅಂತಾರೆ ಸರ್, ಇಲ್ಲ ಯೋಚನೆ ಮಾಡಬೇಡ, ಹಾಕು, ನೀನು ಅವಶ್ಯ ಐತಿ, ಇಲ್ಲಿ ನೀನು ಜನಾಂದೋಲನ ಮಾಡೋ ಶಕ್ತಿ ಐತಿ ಅಂತ ಅವ್ರು ಗಾಂಧೀಜಿಯವ್ರು ಕೂಡ ಬರ್ಕೊಂಡಿದ್ದಾರೆ ಸರ್. ಇದು ಯಾಕೆ ಇತ್ತೀಚೆಗೆ ಸರ್ ಇದು ಸಾವರ್ಕರ್ ಈ ಪರಿ ಪ್ರಕರಣ ಇದೇನು ಓಟಿಗೋ ಅಥವಾ ಬಿಜೆಪಿ ಅವ್ರ ವಿರೋಧ ಮಾಡ್ಬೇಕಂತ ನಾವು ಬಿಜೆಪಿ ಅವ್ರನ್ನ RSS ವಿರೋಧ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಇಟ್ಕೊಂಡು ಇದನ್ನ ಹುಟ್ಟಾಕಿದ್ರಿ ಅಂತ ನನಗೆ ಅನಿಸ್ತಾ ಇದೆ. ಒಂದು, ನಾವು ಇತಿಹಾಸವನ್ನ ನೋಡಿದಾಗ ಈಗ ಇಂಗ್ಲಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಕ್ ಬಂದ್ರು, ರಾಜರ ಜೊತೆಗೆ ಕೆಲವು ಒಪ್ಪಂದ ಮಾಡಿಕೊಂಡ್ರು, ರಾಜರಿಗೆ ಏನೇನು ಆಮಿಷಗಳನ್ನು ಒಡ್ಕೊಂಡು ತಮ್ಮ ಹಿತ ಸಾಧಿಸ್ಕೊಳ್ಳಕ್ಕೆ, ತಮ್ಮ ಅಧಿಕಾರ ಸಾಧಿಸ್ಕೊಳ್ಳಕ್ಕೆ ಏನು ಪ್ರಯತ್ನ ಮಾಡಿದ್ರು ಮಾಡಿ ದೇಶವನ್ನು ಆಳಿ ಹೋದ್ರು. ಹಾಗೆ ಸಾವರ್ಕರ್ ಕೂಡ ಇಂಗ್ಲಿಷರ ಜೊತೆ ಏನೇ ಒಪ್ಪಂದ ಮಾಡ್ಕೊಂಡಿದ್ರು ಕೂಡ ಸ್ವಾತಂತ್ರ್ಯಕ್ಕಾಗಿ ಅನ್ನುವಂಥದ್ದನ್ನ ವಿಚಾರ ಇಟ್ಕೊಳ್ಬೇಕೆ ಹೊರತು ನಾವು ಆತ ಒಮ್ಮೆಲೆ ಇಂಗ್ಲಿಷರಿಗೆ ಅಡಿಯಾಳಾಗಿ ನಾನು ದೇಶಕ್ಕೆ ಸ್ವಾತಂತ್ರ್ಯನ ವಿಚಾರನೇ ಮರೆತು ಬಿಡ್ತೀನಿ ಅನ್ನುವಂಥ ವಿಚಾರ ಸಾಧ್ಯನೇ ಇಲ್ಲ ಅನ್ನುವಂಥದ್ದು, ಅದು ಹಾಗೇ ಇಲ್ಲ ಅನ್ನುವಂಥದ್ದು. ಬಹುಶಃ ಸ್ವಾತಂತ್ರ್ಯ ಆಂದೋಲನದಲ್ಲಿ ಸರ್ 50 ವರ್ಷ ಶಿಕ್ಷೆ ಯಾವ ಇವ್ರಿಗೂ ಆಗಿಲ್ಲ ಸರ್. ನೀವು ಅದು ನನ್ಗೆ ನೆನಪಿದೆ ಸರ್, ತಾವು ಅಂಡಮಾನ್ ಮತ್ತು ನಿಕೋಬಾರ್ಗೆ ಹೋದಾಗ ಅಂಡಮಾನ್ ಜೈಲಿನಿಂದ ಮಾತಾಡಿದೆ ಸರ್, ನೀವು ಆ ಪರಿಸ್ಥಿತಿ ಹೆಂಗಿದೆ, ಅದು ಎಷ್ಟು ಚಿಕ್ಕದಿದೆ ಜೈಲು ಅಂತ. ವೀರ ಸಾವರ್ಕರ್ ಮೇಲೆದ್ರು ಬಡಿತಿದ್ದನ್ನು ನೋಡಿದ್ದೀರಿ ಸರ್. ಅಂಥದ್ರಲ್ಲಿ ಕೂಡ ಒಬ್ಬ ಮನುಷ್ಯ ಸ್ವಾತಂತ್ರ್ಯಕ್ಕಾಗಿ, ಮನೆಗಾಗೆಲ್ಲ ಇನ್ಯಾವುದಕ್ಕೂ ಅಲ್ಲ ಸರ್, ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥ ವ್ಯಕ್ತಿನ ಅವರ ಒಬ್ಬ ಶಿಷ್ಯ ಇದ್ದಾನೆ ಸರ್, ಮದನ್ಲಾಲ್ ಧಿಂಗ್ರಾ ಅಂತ. ಇವರ ಭಾಷಣಕ್ಕೆ ಇನ್ಸ್ಪೈರ್ ಆಗಿ ಸರ್, ಅಂದ್ರೆ ಉತ್ತೇಜನಗೊಂಡು ಲಾರ್ಡ್ ಕರ್ಜನ್ ಹೊಡಿಬೇಕಂತ ಯೋಚನೆ ಮಾಡ್ತಾನೆ ಸರ್. ವೈಸ್ರಾಯ್ ತಪ್ಪಿ ದಿಲ್ಲ ಕಲೆಕ್ಟರ್ ಹೊಡೆದ್ಬಿಡ್ತಾನೆ ಸರ್, ಮಿಸ್ಟೇಕ್ ಆಗಿ ಬಿದ್ದು ಬಿಡುತ್ತೆ.
ಅವಾಗ ಕೂಡ ಇವ್ರಿಗೆ ಎನ್ಕ್ವೈರ್ ಆಗುತ್ತೆ ಸರ್. ಎನ್ಕ್ವೈರ್ ಆದಾಗ ಅವಾಗ ಕೂಡ ನಿರಪರಾಧಿ ಅಂತ ಹೊರಗೆ ಬರ್ತಾರೆ ಸರ್. ಬಹುಶಃ ಅನೇಕ ಕಡೆಗೆ ಈ ರಾಜಕೀಯ ತತ್ವಜ್ಞಾನಿಗಳು ಹೇಳೋದು ಸರ್, ಯುದ್ಧಗಳಲ್ಲಿ ಹಲವಾರು ತಂತ್ರ ಇದೆ. ಹೌದು, ನೀವು ಹೊಂದಾಣಿಕೆ ಮಾಡ್ಕೊಂಡಾದ್ರೂ ಗೆಲ್ಲೋಣ. ಇದು ಚಾಣಕ್ಯ ನೀತಿನೇ ಅದೇ ಹೇಳ್ತದೆ. ಚಾಣಕ್ಯ ನೀತಿನೇ ಅದೇ ಹೇಳ್ತದೆ ರಾಜಕೀಯದಲ್ಲಿ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೋರಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ತಾವ್ ಹೇಳ್ದಂಗೆ ಅತಿ ಹೆಚ್ಚು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥವ್ರು ಸಾವರ್ಕರ್. ಅತಿ ಕಠಿಣ ಶಿಕ್ಷೆಯನ್ನು ಎದುರಿಸಿರ್ತಕ್ಕಂಥವ್ರು ಕೂಡ ಸಾವರ್ಕರ್. ಹೌದು ಸರ್. ಉಳಿದವರಿಗೆಲ್ಲ ರಾಜಾತಿಥ್ಯ ಇತ್ತು ಸರ್. ರಾಜಾತಿಥ್ಯ ಇತ್ತು. ಆದ್ರೆ ಅಂತ ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಕಠಿಣ ಇದನ್ನು ಅನುಭವಿಸಿ ಕೂಡ ಆತ ಇಂಗ್ಲಿಷರ ಜೊತೆ ಕಾಂಪ್ರಮೈಸ್ ಆಗ್ತಾನೆ ಅನ್ನುವಂಥ ವಿಚಾರ ಏನಿದೆಯಲ್ಲ, ಇದು ಅವರ ಒಟ್ಟಾರೆ ಇದಕ್ಕೊಂದು ಇದು ಮಾಡಿದಂಗ ಸರ್. ಇಲ್ಲ, ಈಗ ಅವ್ರ ಹೋರಾಟಕ್ಕೆ ಅವಮಾನ ಮಾಡಿದೆ ಅಂತ ಇವ್ರು ಮಾತಾಡೋ ಮಾತುಗಳೆಲ್ಲ ಜೊತೆಗೆ ನಮ್ಮ ಸ್ವಾತಂತ್ರ್ಯ ಆಂದೋಲನಕ್ಕೂ ಅವಮಾನ ಮಾಡಿದಂಗ, ಸ್ವಾತಂತ್ರ್ಯ ಆಂದೋಲನಕ್ಕೆ ಅವಮಾನ ಮಾಡಿದಂಗೆ. ಹಾಗಾಗಿ ಸ್ವಾತಂತ್ರ್ಯದ ಅನುಭವನೇ ಇಲ್ಲ ನಿಮಗೆ ಅಂತಂದಾಗ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಎಷ್ಟು ಹಕ್ಕಿದೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸ್ವಾತಂತ್ರ್ಯ ಅಂದ್ರೆ ಏನೋ ಗೊತ್ತಿಲ್ಲ. ಈಗ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಮಗ ಅಂತ ನೀನು ದೊಡ್ಡವನಾಗಿ ಮಿನಿಸ್ಟರ್ ಆಗಿಯೇ ಹೊರತು ನೀನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಮಂತ್ರಿ ಆಗಿ ಈ ಮಾತಾಡಕ್ಕೆ ಸಾಧ್ಯನೇ ಇದ್ದಿಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಅದನ್ನು ಅರ್ಥಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಬಹುದೊಡ್ಡ ನಿಮ್ಮ ಪಕ್ಷದ ಬೈಕಾಟ್ಗಳು ನಡೆದವು ಸರ್ ಬೆಳಗಾವಿ ಅಧಿವೇಶನದಲ್ಲಿ. ಜಮೀರ್ ಅಹಮದ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಯು ಟಿ ಖಾದರ್ ಸಭಾಪತಿಯಾಗಿದ್ದಾರೆ, ಇನ್ನೆಲ್ಲ ಬಿಜೆಪಿ ಅಥವಾ ಸಲಾ ಮಾಡದೆ ಹೋಗ್ಬೇಕು ಅಂತ. ಒಬ್ಬ ಶಾಸಕರಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಾಪಾಡ್ತಕ್ಕಂಥ ಮನುಷ್ಯ, ಒಬ್ಬ ಸಭಾಪತಿ ಅಂದ್ರೆ ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು. ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಸರ್? ಹಿಂಗೆ ಹೇಳಿದ್ರೆ ಸಭಾಪತಿ ಸ್ಥಾನ ಅದು ಗೌರವಯುತವಾದಂಥ ಸ್ಥಾನ, ಅದು ಶಾಸಕರಿಗೆ ಬಹಳ ಗೌರವಯುತವಾದಂಥ ಸ್ಥಾನ, ಅದರಲ್ಲೇನು ಎರಡು ಮಾತಿಲ್ಲ. ಅಲ್ಲಿ ಯಾವ ಜಾತಿಯವ್ರು ಕೂತಿದ್ದಾರೆ, ಯಾವ ಧರ್ಮದವ್ರು ಕೂತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಆ ಸ್ಥಾನಕ್ಕೆ ಮಹತ್ವ ಬರುತ್ತೆ, ಅಲ್ಲಿ ಕೂತವ್ರಿಗೆ ಮಹತ್ವ ಅಲ್ಲ. ನಾವು ಯಾರಾದರೂ ನಮಸ್ಕಾರ ಅಂತೀವಿ, ಸಲಾಮ್ ಹಾಕ್ತೀವಿ ಅಂತಂದ್ರೆ ಆ ಸ್ಥಾನಕ್ಕೆ ಸಲಾಮ್ ಹಾಕ್ತೀವಿ ಹೊರತು ಅಲ್ಲಿ ಕೂತಿರೋರಿಗೆ ಅಲ್ಲ ಅನ್ನುವಂಥದ್ದನ್ನು ಮೊದಲು ಜಮೀರ್ ಅಹಮದ್ರಂಥ ಅವಿವೇಕಿಗಳು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಆ ಸ್ಥಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಜಮೀರು, ಆ ಕುರ್ಚಿಗೆ ಅಪಮಾನ ಮಾಡಿರ್ತಕ್ಕಂಥದ್ರ ಜೊತೆಯಲ್ಲಿ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ, ಸಭಾಪತಿಗೆ ಅವಮಾನ, ಕಾನ್ಸ್ಟಿಟ್ಯೂಷನ್ಗೆ ಅವಮಾನ, ಮತ್ತೆ ಅಲ್ಲಿ ಕೂತಿರ್ತಕ್ಕಂಥ ಸಭಾಪತಿಗೂ ಕೂಡ ಅವಮಾನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವರು ಬೇರೆಯವರೆಲ್ಲರೂ ನಮಸ್ಕಾರ ಮಾಡ್ತಾರೆ, ಬಿಜೆಪಿಯವರು ನಮಸ್ಕಾರ ಮಾಡ್ತಾರೆ. ಅಂದ್ರೆ ನಮಸ್ಕಾರ ಎಲ್ಲರೂ ಮಾಡ್ಬೇಕು. ಅಲ್ಲಿ ಯಾರೇ ಒಬ್ಬ SC ಕೂತಿದ್ರೆ, SCಗೆ ಹರಿಜನ ಕೂತಿದ್ರೆ, ಇನ್ನೊಬ್ರು ಕೂತಿದ್ರೆ, ಇನ್ನೊಬ್ರಿಗೆ ಯಾರು ಕೂತಿದ್ರು ಆ ಸ್ಥಾನಕ್ಕೆ ನಮಸ್ಕಾರ ಮಾಡ್ಬೇಕು ಹೊರತು ಒಬ್ಬ ವ್ಯಕ್ತಿಗಲ್ಲ ಅನ್ನುವಂಥ ಅರಿವು ಇರ್ಲಾರ್ದಂಥವ್ರನ್ನ ಶಾಸಕರು ಮಾಡ್ತಾರೆ. ಇವರು ಈ ಶಾಸಕರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಅದ ಹೇಳಿಕೆಯನ್ನ ಇವರು ಆಗಿ CM ಆಗಿ DCM ಆಗಿ ಯಾರು ಖಂಡಿಸಬಹುದಾಗಿತ್ತಲ್ವ ಸರ್? ಅಲ್ಲ, ಖಂಡಿಸ್ಬೇಡ, ಕಡೆಗೆ ಬುದ್ಧಿಯನ್ನು ಹೇಳ್ಬೇಕು. ಖಂಡಿಸಿದ್ರೆ ಪಕ್ಷಕ್ಕೆ ಅವಮಾನಿದೆ ಅಂತ ತಿಳ್ಕೊಂತಾರೆ. ಇವತ್ತು ನಾಳೆ ಅದು ಕಾಮನ್ ಆಗಿ ಬೆಳೆದ್ಬಿಟ್ಟೈತೆ ಎಲ್ಲ ಪಕ್ಷಗಳಾಗ. ಇಂಥ ಮಾತುಗಳನ್ನು ಇಮಿಡಿಯೇಟ್ ಆಗಿ ಖಂಡಿಸ್ಬೇಕು ನಿಜವಾಗಿ ಅಂತಂದ್ರೆ. ಯಾಕಂದ್ರೆ ಸರಿಯಾಗಿ ಬುದ್ಧಿಯನ್ನು ಹೇಳ್ಬೇಕು. ಅಥವಾ ನಾನು ಇಲ್ಲ ಬೈ ಮಿಸ್ಟೇಕ್ ಹೇಳಿದ್ರೆ ಇದನ್ನು ವಾಪಸ್ ತಕ್ಕೊಳ್ತೇನೆ ಅನ್ನುವಂಥದ್ದನ್ನ ಆಗ್ಬೇಕು. ಬಟ್ ಅದನ್ನು ಕೂಡ ಈ ಮುಖ್ಯಸ್ಥರು ಮಾಡಲ್ಲ ಅಂದ್ರೆ ದುರ್ದೈವ, ಪ್ರಜಾತಂತ್ರದ ವ್ಯವಸ್ಥೆ ದುರ್ದೈವ. ಅದ್ರಾಗ ಏನ್ ಮಾಡಕ್ಕಾಗಲ್ಲ ಸರ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಸರ್, 370 ಇದು ರದ್ದು ಮಾಡಿದ್ದು ತುಂಬಾ ಸ್ವಾಗತ. ನಾವು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾರೆ ಸರ್, ಬಹುಬೇಗ ಅದಕ್ಕೆ ರಾಜ್ಯ ಸ್ಥಾನಮಾನ ಕೊಡೋ ಜೊತೆ ಚುನಾವಣೆಗಳನ್ನು ಕೂಡ ನಡೆಸಿ ಅಂತ. ಬಹಳ ಸಂತೋಷ ಸರ್, ಬಹಳ ಸಂತೋಷ. ಇದು ಒಂದು ದೇಶ, ಒಂದು ಭಾಷೆ, ಒನ್ ನೇಷನ್ ಒನ್ ಲಾ, ಇವೆಲ್ಲ ವಿಚಾರಗಳೇನಿದಾವೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಲ್ಲೂ ಕೂಡ ಈ ವ್ಯವಸ್ಥೆ ಇದೆ ಅಂತ ನನಗೆ ಅನಿಸ್ತದೆ. ನನಗೆ ಅಷ್ಟು ಗೊತ್ತಿಲ್ಲ. ಡೆಮೊಕ್ರಾಟಿಕ್ ಕಂಟ್ರಿ ಅಂದ್ರೂ ಕೂಡ ಈಗ ಡೆಮೊಕ್ರಾಟಿಕ್ ಕಂಟ್ರಿ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ದೇಶಗಳಿರ್ಬೋದು, ಅವ್ರದ್ದು ಒಂದೇ ಲಾ, ಒಂದು ದೇಶ ಒಂದು ಲಾ, ಅದು ಇದ್ದೇ ಇರುತ್ತೆ ನನಗನ್ಸ್ಬಿಟ್ಟಿಗೆ. ನಮ್ದೇನು ಅದಕ್ಕೆ ವಿಶಿಷ್ಟ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ಒಂದು ದೇಶದಲ್ಲಿದ್ದಂಥ ಒಂದು ರಾಜ್ಯ ಅದು ಪ್ರತ್ಯೇಕ ಸಂವಿಧಾನವನ್ನು ಹೊಂದದೆ, ಪ್ರತ್ಯೇಕ ಧ್ವಜವನ್ನು ಹೊಂದದೆ, ಪ್ರತ್ಯೇಕ ಅವಕಾಶಗಳನ್ನ ಜನರಿಗೆ ಕೊಡುವಂತ ಪ್ರಾಪರ್ಟಿ ರೈಟ್ ಸರ್. ನಾವು ಖರೀದಿ ಮಾಡುವಾಗ ಆಗಿಲ್ಲ ಆಸ್ತಿಯಲ್ಲಿ, ನಾವು ಹೋಗಿ ಅಲ್ಲಿರಂಗಿಲ್ಲ. ನಮ್ಮ ದೇಶದಾಗ ಬಂದಿರ್ಬೋದು,
ಖರೀದಿ ಮಾಡಬಹುದು ಅನ್ನುವಂಥ ವ್ಯವಸ್ಥೆ ಅದು ಆ ಕಾಲದಲ್ಲಿ ಅನಿವಾರ್ಯ ಕಾರಣದಿಂದ ಅದನ್ನು ಜಾರಿಗೆ ತಂದಿರ್ಬೋದೇ ಹೊರತು ಈ 75 ವರ್ಷ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇ ಬಹಳ ಮೂರ್ಖತನ ಅಂತ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಈ ಮೋದಿಯವರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ದಿಟ್ಟ ನಿರ್ಧಾರ ಏನು ತೀರ್ಮಾನ ತಗೊಂಡು ನಂತರ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಏನಿದೆ ಎಲ್ಲಾ ನ್ಯಾಯಾಧೀಶರ ಒಮ್ಮತ ಅಭಿಪ್ರಾಯ ನನಗೆ ವಿಶೇಷ ತೀರ್ಪು ಅಂತ ನನಗನ್ನಿಸ್ತದೆ. ಇದೊಂದು ನಮ್ಮ ದೇಶದ ಬೆಳವಣಿಗೆ ದೃಷ್ಟಿಯಿಂದ ಅಖಂಡ ಭಾರತ ನಾವೆಲ್ಲರೂ ಒಂದೇ ಅನ್ನುವಂಥ ದೃಷ್ಟಿಯಿಂದ ಬಹಳ ಮಹತ್ವದ ತೀರ್ಮಾನ ಮತ್ತು ಅತ್ಯುತ್ತಮವಾದಂಥ ತೀರ್ಮಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಸರ್, ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಜೈವೇರಿ ಬಾರಿಸ್ತದೆ ಸರ್. ಇಲ್ಲ ಅನೇಕ ತೆಲಂಗಾಣವನ್ನು ಬಿಟ್ರೆ ಉಳಿದೆಲ್ಲ ಇದರಲ್ಲಿ ಕೂಡ ಇವರ ಗ್ಯಾರಂಟಿಗಳು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಪ್ರಬುದ್ಧ ಮತದಾರರಿದ್ದಾರೆ ಅಂತ ಅನ್ಸುತ್ತಾ ಸರ್? ನನ್ನ ದೃಷ್ಟಿಯಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಕೀಯ ಬೆಳವಣಿಗೆ, ರಾಜಕೀಯ ಸಂಸ್ಕೃತಿ, ದಕ್ಷಿಣ ಭಾರತದ ರಾಜಕೀಯ ಬೆಳವಣಿಗೆ, ರಾಜಕೀಯ ಸಂಸ್ಕೃತಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ನನ್ನ ಅಭಿಪ್ರಾಯ. ಅವರು ಉತ್ತರ ಭಾರತದ ಎಲ್ಲ ರಾಜ್ಯಗಳು, ಅದು ಚೀನಾ ಆಕ್ರಮಣ ಸಂದರ್ಭ ಇರ್ಬೋದು, ಪಾಕಿಸ್ತಾನ ಆಕ್ರಮಣ ಸಂದರ್ಭ ಇರ್ಬೋದು, ಸ್ವಾತಂತ್ರ್ಯ ಆಂದೋಲನ ಜೊತೆಯಲ್ಲಿ ಪಾಕಿಸ್ತಾನ ಭಾರತ ವಿಭಾಗ ಆದಾಗ ಅನುಭವಿಸಿರುವಂತ ನೋವುಗಳು ದಕ್ಷಿಣ ಭಾರತದ ನಾವ್ಯಾರೂ ಕೂಡ ಅನುಭವಿಸಿಲ್ಲ. ಹಾಗಾಗಿ ಆ ಜನರ ವಿಚಾರಗಳು ತೀರ್ಮಾನ ನಮ್ಮ ಈ ದಕ್ಷಿಣ ಭಾರತದ ಜನರ ತೀರ್ಮಾನ ವಿಚಾರಗಳಿಗೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಅನ್ನುವಂಥ ಒಂದು ಅಭಿಪ್ರಾಯ. ಹಾಗಾಗಿ ರಾಜಕೀಯನೂ ಕೂಡ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಇದೆ ಏನೋ ಅಂತ ನನಗೆ ಅನಿಸ್ತಾ ಇದೆ. ಅವರ ತೀರ್ಮಾನಗಳಿಗೂ ನಮ್ಮ ತೀರ್ಮಾನಗಳಿಗೂ ಬಹಳಷ್ಟು ಬರ್ತವೆ ಅನ್ನುವಂಥದ್ದು. ಹಾಗಾಗಿ ಗ್ಯಾರಂಟಿಗಳು ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ ಬರೀ ಗ್ಯಾರಂಟಿಗಳ ಮೇಲೆ ಪ್ರಭಾವ ಆಗೈತೆ, ಅಧಿಕಾರಕ್ಕೆ ಬಂದೈತೆ ಅನ್ನುವಂಥದ್ದಲ್ಲ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಬಿಜೆಪಿ ಅವರು ಮಾಡಿದಿರ್ತಕ್ಕಂಥ ಅನೇಕ ತಪ್ಪುಗಳ ಕಾರಣದಿಂದ, ವೈಫಲ್ಯಗಳ ಕಾರಣ, ತಪ್ಪು ನಿರ್ಣಯಗಳ ಕಾರಣದಿಂದನೂ ಕೂಡ ಕಾಂಗ್ರೆಸ್ ಬರ್ಲಿಕ್ಕೆ ಕಾರಣ ಐತೆ ಹೊರತು ಬರೀ ಗ್ಯಾರಂಟಿ ಮೇಲೆ ಕಾರಣ ಅಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯನೂ ಕೂಡ. ಅದೇ ರೀತಿ ಎಲ್ಲ ಗ್ಯಾರಂಟಿಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಜನರ ಮೇಲೆ ಪ್ರಭಾವ ಬೀರ್ತವೆ ಅನ್ನುವಂಥ ಅಭಿಪ್ರಾಯ ಸಮಂಜಸ ಅಲ್ಲ. ಆದರೆ ಇವತ್ತು ಈ ರೀತಿ ಗ್ಯಾರಂಟಿಗಳು ಒಳ್ಳೆಯದಲ್ಲ ಸಾಮಾಜಿಕ ದೃಷ್ಟಿಯಿಂದ ಮತ್ತು ದೇಶದ ಬೆಳವಣಿಗೆ, ವ್ಯಕ್ತಿಯ ಬೆಳವಣಿಗೆ. ನಿರುದ್ಯೋಗಿಯನ್ನು ಮಾಡುವಂಥದ್ದು ಆಗಬಾರ್ದು ಅನ್ನುವಂಥ, ವ್ಯಕ್ತಿಯನ್ನು ನಿರುದ್ಯೋಗಿಯನ್ನಾಗಿ ಮಾಡಬಾರ್ದು. ನೀನು ಆ ವ್ಯಕ್ತಿಗೆ ಏನೇ ಕೊಡು, ಅದರ ಒಂದು ಕೆಲಸ ಕೊಡು, ನಿರ್ಮಾಣ ಆಗಬೇಕು, ಒಂದೇನೋ ಒಂದು ವಸ್ತು ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಅಂದಾಗ ಮಾತ್ರ ಅದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು, ಆ ವ್ಯಕ್ತಿ ಹಿತದೃಷ್ಟಿಯಿಂದನೂ ಕೂಡ ಒಳ್ಳೆಯದು ಅನ್ನುವಂಥದ್ದು. ಹಾಗಾಗಿ ಗ್ಯಾರಂಟಿಗಳು ಇದು ಎಲ್ಲಿಗೆ ಮುಟ್ಟಿಸ್ತವೆ ಈ ದೇಶನ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಈ ದೇಶದ ಉತ್ತರ ಭಾರತದಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿ ಜಯಗಳಿಸಿರತಕ್ಕಂಥದ್ದು ಇವತ್ತು ಪಾಕಿಸ್ತಾನದ 371 ಇರ್ಬೋದು, ಮುಸಲ್ಮಾನರ ತಲಾಕ್ಗಳ ತೀರ್ಮಾನಗಳಿರ್ಬೋದು, ಮತ್ತು ಒಂದು ದೇಶ ಒಂದು ಭಾಷೆ ಒಂದು ಕಾನೂನು ಇಂಥ ವಿಚಾರಗಳಿರ್ಬೋದು. ಇವೆಲ್ಲ ವಿಚಾರಗಳು ಉತ್ತರ ಭಾರತದ ಜನರ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರ್ತವೆ ಅನ್ನುವಂಥದ್ದು ಒಂದು ಜೊತೆಯಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಈ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿರೋದ್ರ ಜೊತೆಯಲ್ಲಿ ಜಗತ್ತಿನಲ್ಲಿ ಭಾರತದ ದೃಷ್ಟಿಕೋನ ಏನಿದೆ, ಭಾರತವನ್ನ ಯಾವ ದೃಷ್ಟಿಕೋನದಿಂದ ಇವತ್ತು ಜಗತ್ತು ನೋಡ್ತಾ ಇದೆ ಅನ್ನುವಂಥ ಆ ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆಗೆ ಕಾರಣೀಭೂತರಾದಂಥ ನರೇಂದ್ರ ಮೋದಿಯವರು ಏನಿದಾರಲ್ಲ, ಆ ಒಂದು ಕಾರಣಕ್ಕೂ ಕೂಡ ಉತ್ತರ ಭಾರತದ ಜನ ನರೇಂದ್ರ ಮೋದಿಯನ್ನ ಬೆಂಬಲಿಸುವಂತಹದ್ದು ಆಗಿದೆ ಅಂತಕ್ಕಂಥದ್ದು ಕೂಡ ನನ್ನ ಅಭಿಪ್ರಾಯ ಅನ್ನುವಂಥದ್ದು. ನರೇಂದ್ರ ಮೋದಿಯವರ ಆಡಳಿತವನ್ನು ಉತ್ತರ ಭಾರತದ ಜನ ಬಹಳಷ್ಟು ಮೆಚ್ಕೊಂಡಿರ್ತಕ್ಕಂಥದ್ದು, ಜಗತ್ತೇ ಇವತ್ತು ಮೆಚ್ಕೊಂಡಿರ್ತಕ್ಕಂಥದ್ದು ಇರೋದ್ರಿಂದ ಹೆಚ್ಚು ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಜಯಗಳಿಸ್ಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಈ ಗ್ಯಾರಂಟಿ ಬಗ್ಗೆ ಒಂದು ಆರ್ಥಿಕ ಪಂಡಿತರದೊಂದು ಇದಿದೆ ಸರ್, ವರದಿ ಸರ್ಕಾರಕ್ಕೆ ಕೂಡ ಸಲ್ಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ತರಹ ಅನಪೇಕ್ಷಿತ ಮತ್ತು ಅನವಶ್ಯಕ ಯೋಜನೆಗಳಿಂದ
ಸಾವಿರಾರು ಕೋಟಿ ಬೊಕ್ಕಸಕ್ಕೆ ಹೊಡೆತ ಬಿತ್ತಂದ್ರೆ ಮುಂದೆ ಯಾವುದೇ ಒಂದು ಕಾಮಗಾರಿಗೆ ಹಣ ಇಲ್ಲ. ಈ ಸರ್ ಬಹುಶಃ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಹಂಗೆ ಆಗಿದೆ ಅನ್ಸುತ್ತೆ ನನಗೆ. ತಾವೇನು ಹೇಳಿದೆ ಸರ್? ಇವತ್ತು ಯಾವುದೇ ಒಂದು ಕೆಲಸಕ್ಕೂ ರೊಕ್ಕ ಇಲ್ಲ, ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ರೊಕ್ಕ ಇಲ್ಲ. ನನಗನ್ನಿಸ್ತದೆ ಈ ರಾಜಕಾರಣಿಗಳು, ನಾನು ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನನ್ನ ಮನಸ್ಸು ಒಪ್ಪದೇ ಇದ್ದರೂ ಕೂಡ ಒಂದು ಪಕ್ಷದಾಗಿದ್ದಾಗ ಅನಿವಾರ್ಯತೆ ಇರ್ತದೆ ನಮಗೆ. ಈ ರಾಜಕೀಯ ಪಕ್ಷಗಳು ಜನರನ್ನ ಗುಲಾಮರನ್ನಾಗಿ ಬೇಡುವಂಥವ್ರನ್ನಾಗಿ ಮಾಡುವಂಥ ವ್ಯವಸ್ಥೆಗಳಿದಾವಲ್ಲ, ಇವೆಲ್ಲವೂ ಕೂಡ ಅವೇ ವ್ಯವಸ್ಥೆ. ಸಬಲೀಕರಣ ಮಾಡಿದ್ರೆ ಉದ್ಧಾರ ಆಗ್ತದೆ. ವ್ಯಕ್ತಿಯನ್ನ ಮಾನಸಿಕವಾಗಿ ಸಬಲೀಕರಣ ಮಾಡಬೇಕೇ ಹೊರತು ಅವನ್ನ ಬೇಡುವಂಥ ಕೆಲಸ ಮಾಡುವಂತಹದ್ದು ಇದೆಯಲ್ಲ. ಈ ಕಾರ್ಡ್ ಇಟ್ಕೊಂಡು ಅಕ್ಕಿ ಬೇಡಕ್ಕೆ ಹೋಗಿ ಆ ಕ್ಯೂ ನಿಂತ್ಕೊಳ್ಳೋದು, ಬ್ಯಾಂಕ್ನಾಗ ಹಣ ತಗೊಳಕ್ ಹೋಗಿ ಕ್ಯೂ ನಿಂತ್ಕೊಳ್ಳೋದು, ಸರ್ಕಾರದಿಂದ ಇಷ್ಟು ಹಣ ಬರುತ್ತೆ ಅಂತ ಕಾಯ್ಕೊಂತ ಕೂಡೋದು, ಇವೆಲ್ಲ ಮಾನಸಿಕ ಸ್ಥೀಮಿತವನ್ನ ಹಾಳು ಮಾಡುತ್ತೆ. ಅವನ ಶಕ್ತಿಯನ್ನ ಹಾಳು ಮಾಡಿಡುತ್ತೆ. ಒಬ್ಬ ಬೇಡವನ್ನ ಮಾಡ್ತಾ ಸತ್ತೋಗುತ್ತೆ. ಅಲ್ಲ, ಮತದಾರರನ್ನ ಬೇಡವರನ್ನಾಗಿ ಮಾಡುವಂತ ವ್ಯವಸ್ಥೆ ಇದೆಯಲ್ಲ, ನಾವು ಕೊಡೋರು ನೀವು ಬೇಡೋರು ಅನ್ನುವಂತ ವ್ಯವಸ್ಥೆಗೆ ಇವತ್ತಿನ ರಾಜಕಾರಣ ತಂದ್ರೆ ನಾವು ಇನ್ಮೇಲೆ ಮತದಾರ ಪ್ರಭು ಅನ್ನಬಾರ್ದೇನು ಸರ್? ಯಾಕಂದ್ರೆ ಮಾತುಕೊಂಡು ಮತದಾರ ಪ್ರಭು ಅಂತೀವಿ, ಬಹುಶಃ ಪ್ರಭುನ ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದೀವಿ ಸರ್. ಒಂದು ದುರ್ದೈವ ಈ ಸಂವಿಧಾನ ಆಶಯ ಏನು ತಂದ್ರೆ ಸರ್, ಚುನಾವಣೆಯ ಸಮಯದಲ್ಲಿ ನಾನು ಏನಾದ್ರೂ ಒಂದು 10 ಲಕ್ಷ ತಗೊಂಡು ಹೋದ್ರೆ ಸರ್, ಮುಂದೆ ಬಾರ್ಡರ್ನೇ ಹಿಡಿತಾರೆ ಸರ್. ಹಣ ಎಲ್ಲಿ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ವರದಿ ಕೊಡೋದಿಲ್ಲ ಸರ್, ಅದು ಚುನಾವಣೆ ಸಮಯದಲ್ಲಿ. ಅಂದ್ರೆ ಇದು ಮತದಾರರಿಗೆ ಆಮಿಷ ಮತ್ತು ಆಸೆ ಹೊಡ್ತೀರಿ ಅನ್ನೋದೊಂದು ದೃಷ್ಟಿಕೋನ ಸರ್. ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮತ್ತು ಸಿದ್ದರಾಮಯ್ಯನವರು ಸಹಿ ಮಾಡ್ತಾರೆ ಸರ್, ಅದಕ್ಕೆ ಗ್ಯಾರಂಟಿ ಸಹಿ ಮಾಡ್ತಾರೆ. ಅಂದ್ರೆ ಇದು ಸಂವಿಧಾನಕ್ಕೆ ತದ್ವಿರುದ್ಧವಾದ ಆಶಯ ಅಲ್ವಾ ಸರ್? ಇಲ್ಲ, ಇದು ಸಂವಿಧಾನಕ್ಕೆ ವಿರುದ್ಧವಾದ ಆಶಯ. ಇದೀಗೇನೋ ಹೈಕೋರ್ಟ್ ನಲ್ಲಿ ನಡೆದಿರ್ಬೇಕು ಕೇಸ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದೆ. ಅದೇನ್ ತೀರ್ಮಾನ ಆಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಅಭಿಪ್ರಾಯದಲ್ಲಿ ಇದು ಆಮಿಷ ಒಡ್ಡಿದಂತೆ ಅನ್ನುವಂತ ವಿಚಾರ ಇರೋದ್ರಿಂದ ಇದು ಇಲ್ಲಿಗಲ್ಲೂ ಸಂವಿಧಾನ ವಿರೋಧಿ ಕ್ರಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರೇ, ಇದುವರೆಗೂ ತಮ್ಮೆಲ್ಲ ಮನದ ಆಶಯಗಳನ್ನ ನಮ್ಮ ವಾಹಿನಿಯಲ್ಲಿ ಮಾತಾಡಿದ್ದಾರೆ. ಅವರ ಆಶಯಗಳು ಕೂಡ ಸತ್ಯನೇ. ಅನವಶ್ಯಕವಾಗಿರ್ತಕ್ಕಂಥ ಯೋಜನೆಗಳು, ಅನವಶ್ಯಕವಾಗಿರ್ತಕ್ಕಂಥ ಹಣ ಕೊಡೋದು ಪ್ರಜಾಪ್ರಭುತ್ವವನ್ನು ಭಾಳ ಹಿಂದಕ್ಕೆ ಒಯ್ದಂಗೆ ಆಗುತ್ತೆ ಅಂತ ಅವರ ಆಶಯಕ್ಕೆ ಇವತ್ತು ನಮ್ಮ ವಾಹಿನಿ ಮಾಧ್ಯಮವಾಗಿದೆ. ಇದುವರೆಗೂ ತಮ್ಮ ಅಮೂಲ್ಯವಾದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅವರು ಇವತ್ತು ನಮ್ಮ ವಾಹಿನಿಗೆ ಬಂದು ನಿಮ್ಮ ಜೊತೆ ಮತ್ತು ನಮ್ಮ ಜೊತೆ ಮಾತಾಡೋದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಧನ್ಯವಾದ.